ಶಾಲಾ ಕರ್ತವ್ಯಕ್ಕೆ ಹಾಜರಾದ ಬಡ್ತಿ ಮುಖ್ಯ ಶಿಕ್ಷಕ ಶಿವಣ್ಣ. ಚೇಳೂರು. ನೂತನ ತಾಲೂಕು ಚೇಳೂರಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚೇಳೂರು ಕೆಪಿಎಸ್ ಶಾಲೆಗೆ ಇತ್ತೀಚೆಗೆ ದಿನಾಂಕ 29/4/2026 ಚಿಕ್ಕಬಳ್ಳಾಪುರದಲ್ಲಿ ನಡೆದ ಸಹ ಶಿಕ್ಷಕರಿಂದ ಬಡ್ತಿ ಮುಖ್ಯ ಶಿಕ್ಷಕರ ಕೌನ್ಸಿಲಿಂಗ್ನಲ್ಲಿ ಶಿವಣ್ಣ ಎಂಬುವರು ಕೆಪಿಎಸ್ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದು, ದಿನಾಂಕ 7/5/2026 ಬಡ್ತಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯಕ್ಕೆ ಹಾಜರಾಗಿದ್ದು, ಅವರನ್ನು ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಎಂ.ವಿ. ಮುನಿರೆಡ್ಡಿ ಹಾಗೂ ಸಿಆರ್ಪಿ ಬಾಲಾಜಿ ಡಿಕೆ ರವರು ಆತ್ಮೀಯವಾಗಿ ಅವರಿಗೆ ಸನ್ಮಾನಿಸಿ ಗೌರವಿಸಿ ಶಾಲೆಗೆ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಹಿರಿಯ ಬಡ್ತಿ ಶಿಕ್ಷಕ ಮಾತನಾಡಿ, ಪೋಷಕರು ಹಾಗೂ ಅಧಿಕಾರಿಗಳು ಹಾಗೂ ಶಿಕ್ಷಕ ಸಲಹೆ ಸೂಚನೆ ಸಹಕಾರದಿಂದ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ನಾರಾಯಣಸ್ವಾಮಿ, ರಂಗಾರೆಡ್ಡಿ, ಕೇಶವರೆಡ್ಡಿ, ಕದಿರಪ್ಪ, ನಿವೃತ್ತ ಶಿಕ್ಷಕ ಗಂಗಣ್ಣ, ಶಿಕ್ಷಕ ಸುರೇಶ್ ಬಾಬು ಇತರರು ಹಾಜರಿದ್ದರು. ನೋಡಿ ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರು, ಆತ್ಮೀಯ ಮಿತ್ರರು, ನಮ್ಮ ಬಾಗೇಪಲ್ಲಿ ತಾಲೂಕಿನಲ್ಲಿ ಎಲ್ಲರಿಗೂ ಚಿರಪರಿಚಿತರು ಆದಂಥ ನಮ್ಮ ಶಿವಣ್ಣ ಸರ್ ಅವರು ದಿನಾಂಕ 29/4/2026 ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಂಥ ಮುಖ್ಯ ಶಿಕ್ಷಕರ ಬಡ್ತಿ ಮುಖ್ಯ ಶಿಕ್ಷಕರ ಒಂದು ಕೌನ್ಸಿಲಿಂಗ್ನಲ್ಲಿ ನಮ್ಮ ಚೇಳೂರು ಕೆಪಿಎಸ್ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಅವರ ಒಂದು ಮೂಲ ಶಾಲೆಯಾದ GHPS ಚಂದಾಯನಪಲ್ಲಿ ಶಾಲೆಯಿಂದ ದಿನಾಂಕ 5ನೇ ತಾರೀಕು ಬೆಳಗ್ಗೆ ಎಷ್ಟೊತ್ತಿಗೆ 2:30 ಅಪರಾಹ್ನ 2:30 ಅಲ್ಲಿ ಬಿಡುಗಡೆಗೊಂಡು ಇದೇ ದಿವಸ ಇಲ್ಲಿ ನಮ್ಮ ಚೇಳೂರು KPS ಶಾಲೆಗೆ ಅವರ ಒಂದು ಸ್ನೇಹಿತರ ಸಮೇತ ನಮ್ಮ ಶಾಲೆಗೆ ಹಾಜರಾಗಿ ವರದಿ ಮಾಡಿಕೊಂಡಿರ್ತಾರೆ. ನಮ್ಮ ಕ್ಲಸ್ಟರ್ನ ಪರವಾಗಿ, ಶಾಲೆಯ ಪರವಾಗಿ ವಿಶೇಷವಾಗಿ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಶಾಲೆಗೆ ಬಡ್ತಿ ಮುಖ್ಯ ಶಿಕ್ಷಕರಾಗಿ ಬಂದಿರತಕ್ಕಂಥ ಶಿವಣ್ಣ ಅವರು ಅವರ ಒಂದು ಸೇವಾ ಅವಧಿ 5 ವರ್ಷಗಳಿದ್ದು, ಅವರ 5 ವರ್ಷಗಳು ನಮ್ಮ ಈ ಒಂದು KPS ಶಾಲೆಗೆ ಸೀಮಿತಗೊಳಿಸಿ ಅವರು ಇಲ್ಲೇ 5 ವರ್ಷ ತಮ್ಮ ಸೇವೆಯನ್ನು ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ಮೀಸಲಿಡಬೇಕು ಅಂತ ಹೇಳ್ತಾ, ಅವರ ಒಂದು ನೇತೃತ್ವದಲ್ಲಿ ನಮ್ಮ KPS ಮಾದರಿ ಶಾಲೆ ಮಾದರಿಯಾಗಿ ಮುಂದುವರಿಯಲಿ ಅಂತ ಹೇಳ್ತಾ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚೇಳೂರು ಈ ಭಾಗಕ್ಕೆ ಸುಮಾರು ವರ್ಷಗಳಿಂದ ಏನು ಮುಖ್ಯ ಶಿಕ್ಷಕರ ಒಂದು ಕೊರತೆ ಇತ್ತು, ಆ ಒಂದು ಮುಖ್ಯ ಶಿಕ್ಷಕರ ಕೊರತೆಯನ್ನು ನಮ್ಮ ಹಿರಿಯ ಶಿಕ್ಷಕರಾದಂತಹ ಶಿವಣ್ಣ ಸರ್ ಅವರು ಬಡ್ತಿ ಮೂಲಕ ಬಂದು ಈ ಒಂದು ಶಾಲೆಯನ್ನು ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಈ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂತಹ ಈ ಒಂದು ಶಾಲೆಗೆ ಒಳ್ಳೆಯ ದಿನಗಳು ಮುಂದಿನ ದಿನಗಳಲ್ಲಿ ಬರ್ತವೆ ಅಂತ ಹೇಳ್ತಾ ಅವ್ರಿಗೆ ಶುಭವಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತಾರೆ. ಈ ದಿನ GMHPS KPS ಶಾಲೆ ಚೇಳೂರು ಈ ಶಾಲೆಗೆ ಬಡ್ತಿ ಶಿಕ್ಷಕರಾಗಿ ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ. ಈ ಸಂತೋಷದ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಎಲ್ಲರಿಗೂ ಅಭಿನಂದನೆ ತಿಳಿಸುತ್ತಾ, ಮುಂದಿನ ದಿನಗಳಲ್ಲಿ ಈ ಶಾಲೆಯ ಅಭಿವೃದ್ಧಿಯನ್ನು ಪಡಿಸುವಲ್ಲಿ ಎಲ್ಲರೂ ಯಶಸ್ವಿಯೊಂದಿಗೆ ನಾನು ಕಾರ್ಯನಿರ್ವಹಿಸ್ತೀನಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ.